ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ತಮ್ಮನ ಎಂಗೇಜ್ಮೆಂಟ್ಗೆ ಹೋಗುವಂಥ ವಿಡಿಯೋ ನೋಡಿ. ನಿನ್ನೆ ಶಾಪಿಂಗ್ ಮಾಡಿದ್ದು ಹಾಕಿದ್ದೆ ಮೊನ್ನೆ. ಇವಾಗ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಹಾಕೋದು, ಯಾಕಂದರೆ ಸ್ವಲ್ಪ ನನಗೆ ಹುಷಾರಿಲ್ಲದ ಕಾರಣಾಗಿ ಹಿಂಗೆ ಆಗಿದ್ದಿಲ್ಲ. ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ. ಏನಪ್ಪ ಅಂತಂದ್ರೆ, ಇದು ನನ್ನ ಮಗ ಚಿಕ್ಕವನು ವಿಡಿಯೋ ಮಾಡಿದ್ದು ನೋಡಿ. ಇಷ್ಟು ಮೊದಲು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಯಾವುದೇ ನಾವು ವೆಹಿಕಲ್ಸ್ ಒಯ್ಲಿ ಮೊದಲು ಪೂಜೆ ಮಾಡಿ ಆಮೇಲೆ ಜನರು ಹತ್ಕೊತಾರೆ. ಇವಾಗ ನೋಡಿ ತಮ್ಮನಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಮೊದಲು ಕಾಲಿಗೆ ನೀರು ಹಾಕಿಬಿಟ್ಟು ಆರತಿ ಮಾಡಿ ಒಳಗಡೆ ಕರ್ಕೊತಾರೆ. ಅವರು ಕಲ್ಯಾಣ ಮಂಟಪ ಬುಕ್ ಮಾಡಿದ್ದು ಎಂಗೇಜ್ಮೆಂಟ್ ನೋಡಿ. ಈ ಥರ ಒಂದು ಫೋಟೋಶೂಟ್ ನಡೀತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದು, ತುಂಬ ಅದ್ದೂರಿಯಾಗಿತ್ತು, ಚೆನ್ನಾಗಿತ್ತು. ಅವತ್ತೇನು ಗೊತ್ತಾ, ನಮ್ಮ ಊರಿನಲ್ಲಿ 4 ಕಾರ್ಯಕ್ರಮಗಳಿದ್ವು, ಆಮೇಲೆ ಒಂದು ಬೇರೆಯೇ ಇತ್ತು. ಹೀಗಾಗಿ ಜನ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿಬಿಟ್ರು. ಹೀಗಾಗಿ ಅದೇನು ಇತ್ತಲ್ಲ ಸ್ಕೂಲ್ ಬಸ್ಸು, ಅದಿಷ್ಟೇ ಬಂದಿದ್ದು ನಾವು. ಇಲ್ಲಾಂದ್ರೆ ಅಂಥವು 2 ಗಾಡಿ ಹಾಕಿದ್ದು ಯಾವ ಫಂಕ್ಷನ್ ಇದ್ದಿದ್ದಿಲ್ಲ ಅಂತಂದರೆ. ಹೀಗೆ ನೋಡ್ರಿ, ಒಳ್ಳೆಯ ದಿನ ಇದ್ದಾಗ ಫಂಕ್ಷನ್ಗಳು ಜಾಸ್ತಿ ಆಗಿರ್ತಾವಲ್ಲ, ಹೀಗಾಗಿ ಜನ ಆ ಕಡೆ ಹೋಗಿಬಿಡ್ತಾರೆ ನೋಡ್ರಿ. ಇವಾಗೆಲ್ಲ ಒಳಗಡೆ ಬಂದು ವೆಲ್ಕಮ್ ಮಾಡಿ ಆಮೇಲೆ ಅವ್ರ ಫೋಟೋಶೂಟು ಅದು ನಡೀತಾ ಇತ್ತು. ಟಿಫಿನ್ ಮಾಡೋರು ಆ ಕಡೆ ಟಿಫಿನ್ ಮಾಡೋದಕ್ಕೆ ಹೋದರು. ಇದು ನನ್ನ ಮಗ ಫುಲ್ ಅವತ್ತಿನ ವೀಡಿಯೋ ಪೂರ್ತಿ ಇದು ಏನು ನೀವು ನೋಡ್ತಾ ಇದ್ರಿ ಎಲ್ಲ ವೀಡಿಯೋ ಇವತ್ತಿಂದು ನನ್ನ ಮಗ ದೊಡ್ಡವನು ಆಕಾಶ್ ವಿಡಿಯೋ ಮಾಡಿದ್ದು. ಇವತ್ತಿನ ವೀಡಿಯೋ ಫೋಟೋಗ್ರಾಫರ್ ನನ್ನ ಮಗ ನೋಡ್ರಿ. ಅವನೇ ನಮಗಂತೂ ಎಲ್ಲ ಕೈ ಖಾಲಿ ಇದ್ದಿಲ್ಲ. ಆ ಕಡೆ ಈ ಕಡೆ ಎಲ್ಲ ನಾವು ಸ್ವಲ್ಪ ಇದರಲ್ಲಿದ್ವಿ, ಫಂಕ್ಷನಲ್ಲಿದ್ವಿ. ಫೋನೆಲ್ಲ ಅವನ ಕೈಯಲ್ಲೇ ಕೊಟ್ಬಿಟ್ಟಿದ್ದೆ. ವಿಡಿಯೋ ಎಷ್ಟಾಗುತ್ತೆ, ಎಷ್ಟು ವಿಡಿಯೋ ಆಗುತ್ತೆ, ಎಷ್ಟು ಫೋಟೋಸ್ ಆಗುತ್ತೆ ಎಲ್ಲ ಕವರ್ ಮಾಡ್ಕೊರೋ ನೀನು ಅಂತ ಹೇಳ್ಬಿಟ್ಟು ಅವ್ನ ಕೈಯಲ್ಲಿ ಕೊಟ್ಟಿದ್ದೆ ನೋಡಿ. ಸ್ಟೇಜ್ ಮೇಲೆ ಬಂದರು. ಇಲ್ಲಿ ಸ್ಟೇಜ್ ಮೇಲೆ ಯಾದಿ ಬರೆಯೋದು ಅಂತಾರೆ. ನಮ್ಮ ಕಡೆ ಯಾದಿ ಬರೆಯೋದು ಅಂತಾರೆ. ಅದು ಒಂದು ವಿಡಿಯೋ ಮಿಸ್ ಆಗೈತೆ ರೀ. ಎಲ್ಲ ತೊಗೊಂಡ ನನ್ನ ಮಗ, ಯಾಕಂದರೆ ಅಲ್ಲಿ ನಾಷ್ಟ ಮಾಡೋದಕ್ಕೆ ಹೋಗಿದ್ದರು. ಹೀಗಾಗಿ ಇಲ್ಲಿ ಯಾದಿ ಬರೆಯೋದು ಇಲ್ಲಿ ನಡೆದಿತ್ತು ನೋಡ್ರಿ. ಇಷ್ಟೆಲ್ಲ ಜನ ಕುಂತಿದ್ದಾರು. ಅಂದ್ರೆ ಅದ್ದೂರಿಯಾಗಿ ಚೆಂದಾಗಿ ಮಾಡಿ ಕೊಟ್ಟಾರ್ರಿ. ಹೆಣ್ಣಿನ ಕಡೆ ಇರ್ತೈತ್ರಿ ಎಂಗೇಜ್ಮೆಂಟು, ನಿಶ್ಚಿತಾರ್ಥ ಕಾರ್ಯಕ್ರಮ ಚೆಂದ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಶಾಸಿ ಅಕ್ಕಿ ಹೊಯ್ಯೋದು ನೋಡ್ರಿ. 5 ಜನ ಮುತ್ತೈದೆಯರು ಸೇರಿಬಿಟ್ಟು ಶಾಸಿ ಅಕ್ಕಿ ಹೊಯ್ಯೋದು. ಮಗಲ್ಗೆ ಮುಂದೆ ಬಂದು ಮಾಡೋದಿತ್ತು. ನನಗೆ ಫೋನಿನ ಕಡೆ ಗಮನನೇ ಇರಲಿಲ್ಲ ಸ್ನೇಹಿತರೆ. ಫೋನಿನ ಕಡೆ ಸ್ವಲ್ಪನೂ ಗಮನನೇ ಇರಲಿಲ್ಲ, ಯಾಕಂದ್ರೆ ನಾವೆಲ್ಲನೂ ಮಾಡಬೇಕಾಗಿತ್ತಿಲ್ಲ. ಯಾಕಂದ್ರೆ ಆ ಮನೆ ಹೆಣ್ಮಕ್ಳು ನಾನು ತಂಗಿ ನಿಂತು ಮಾಡಬೇಕಾಗಿರೋದು ಮೇನಾಗಿ ಕಾರ್ಯಕ್ರಮನ. ಹೀಗಾಗಿ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ವಿ. ಹೀಗಾಗಿ ಮಗನ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ. ಅವ್ನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಕವರ್ ಮಾಡ್ಯಾನ, ಫೋಟೋ ತೊಗೊಂಡನ ನೋಡಿರಿ. ಹಂಗೆ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಕಡೆ ಅಂದ್ರೆ ಸ್ಪೆಷಲಾಗಿ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಮಾಡ್ತಾರಪ್ಪ ಅಂತ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ಬೇಕಾಗಿತ್ತು ನಾನು. ಒಂಥರ ಇದು ನಮಗೆ ಖುಷಿ ನೋಡಿರಿ, ಸಿಕ್ಕಾಪಟ್ಟೆ ಖುಷಿ. ಫಸ್ಟ್ ಕಾರ್ಯಕ್ರಮ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ. ಒಂಥರ ಖುಷಿ. ನಮ್ಮ ಪುಟ್ಟಿ ನೋಡ್ರಿ ಈ ಥರ ರೆಡಿ ಆಗ. ಅದ್ರ ಸ್ವಲ್ಪ ಸಿಕ್ಕಾಪಟ್ಟೆ ಶೆಕೆ ಇತ್ತು. ಹೀಗಾಗಿ ಎಲ್ಲರೂ ಚೆಂದಾಗಿ ರೆಡಿ ಆಗಿತ್ತು. ಎಲ್ಲರೂ ಚೆಂದ ರೆಡಿ ಆಗಿಬಿಟ್ಟಿದ್ರು. ಖುಷಿ ಆಮೇಲೆ ತೆಗೆಸ್ಕೊಂಡಿದ್ದು ನೋಡ್ರಿ. ಲಂಗ ದಾವಣಿ ಮೇಲೆ ಚಂದ, ಹುಡುಗಿನೂ ಚಂದದಳ್ರಿ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನನ್ನ ದೊಡ್ಡ ಮಗಳು ಅಂತ ಹೇಳ್ತೀನಿ ನಾನು. ಮನಸ್ಫೂರ್ತಿಯಾಗಿ ಹೇಳ್ತೀನಿ ರೀ ಸ್ನೇಹಿತರೆ, ನನ್ನ ದೊಡ್ಡ ಮಗಳು. ಯಾಕಂದ್ರೆ ನನಗೆ ಹೆಣ್ಣು ಇಲ್ಲ, ಆ ಕೊರತೆನೇ ಇಲ್ಲ ಬಿಡ್ರಿ. ನನಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ಕೊರತೆನೇ ಇಲ್ಲ. ಯಾಕಂದ್ರೆ ನನ್ನ ದೊಡ್ಡ ಮಗಳು ಅಂತ ಹೇಳ್ಕೊತೀನಿ ನಾನು ಖುಷಿಯಿಂದ. ಎಲ್ಲರೂ ಚೆನ್ನಾಗಿದ್ದಾರೆ ರೀ. ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಬೀಗರು ಸಿಕ್ಕಾರ. ಅವರೂ ಒಳ್ಳೆಯವರು, ಇವರು ಒಳ್ಳೆಯವರು. ಹಿಂಗೆ ಹೋಗ್ಬೇಕು ಕೊನೆವರೆಗೂ, ಹಿಂಗೆ ಚೆಂದಾಗಿರಲಿ ಅಂತ ಆಶಿಸ್ತೀನಿ. ನೀವು ಕೂಡ ಹರಿಸ್ರಿ ಎಲ್ಲ. ಈ ಹುಡುಗಿಗೆ ಮತ್ತು ಹುಡುಗನಿಗೂ ಇಬ್ಬರು ನಿಶ್ಚಿತಾರ್ಥ ಮಾಡ್ಕೊತಾರೆ. ಇಬ್ಬರು ನೀವು ಕೂಡ ಹರಿಸ್ರಿ, ಇಬ್ಬರಿಗೂ ಹರಿಸ್ರಿ, ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು. ಓಕೆ ಸ್ನೇಹಿತರೆ, ಇವಾಗ ನೋಡಿರಿ ಬಟ್ಟೆ ಕೊಡೋ ಕಾರ್ಯಕ್ರಮ. ಅಂದರೆ ನಾವು ಸೀರೆ ತಂದಿರ್ತೀವಲ್ಲ, ಅದು ನಮ್ಮ ಕಡೆಯಿಂದ, ಹುಡುಗನ ಕಡೆಯಿಂದ ನಾವು ಕೊಡ್ತೀವಿ. ಹುಡುಗನಿಗೇನು ಬಟ್ಟೆ ತಂದಿರ್ತಾರಲ್ಲ, ಆ ಹುಡುಗಿ ತವ್ರ ಮನೆ ಕಡೆಯಿಂದ ಅವ್ರು ಕೊಡ್ತಾರೆ ನೋಡಿರಿ. ಈ ಬಟ್ಟೆ ನಾನು ಕೊಡ್ತಾಯಿದ್ದೀನಿ ಅವ್ರ ಕಡೆಯಿಂದ. ಅವರು ಯಾರೋ ಒಬ್ಬರು ಅಣ್ಣರಿದ್ದರು, ಅವ್ರು ಕೊಟ್ಟರು. ಒಟ್ಟಿನಲ್ಲಿ ಚೆಂದಾಗಾಯ್ತು ನೋಡಿರಿ. ಅದರಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಮರುದಿನ ಎಂಗೇಜ್ಮೆಂಟ್ ಆದಮೇಲೆ, ಯಾಕಂದ್ರೆ ಊರಿಂದ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಎಲ್ಲರನ್ನ ಕರ್ಕೊಂಬಂದಿರ್ತೀವಲ್ಲ, ಊರಿಗೆ ಹೋದ್ಮೇಲೆ ಅಮ್ಮನ ಮುಂದೆ ಅಂದರೆ ನನ್ನ ತಾಯಿ ಮುಂದೆ ಮಾತಾಡಿದ್ರಂತೆ ಎಲ್ಲರೂ. ಊರಲ್ಲಿರೋ ಹೆಣ್ಮಕ್ಳು, ನನ್ನ ಹೆಸರು ವಿಜಯಲಕ್ಷ್ಮಿ, ತಂಗಿ ಹೆಸರು ಅಂತಲ್ಲ ವಿಜಯಮ್ಮ, ಅನಿತಾ, ಏನವ ಏನು ಎಲ್ಲ ನಿಂತು ದಡ ತಾವೇ ನಿಭಾಯಿಸ್ಕೊಂಡು ನೋಡಿ ಎಲ್ಲರಿಗೆ ಮಾಡೋದು ಮಟ್ಟೋದು. ನೀ ಕುಂದ್ರೆವ ಅಲ್ಲಿ ಅಂತ ಹೇಳಿಬಿಟ್ಟು
ತಾಯಿ ಕುಂದ್ರಿಸಿದ್ರು ಎಲ್ಲ ಅಷ್ಟು ತಾವೇ ಮಾಡಕತ್ತಿದ್ರು ನೋಡಿ, ಹಿಂಗಿರ್ಬೇಕು ನೋಡಿ ಮಕ್ಕಳು ಅಂತ ಹೇಳಿಬಿಟ್ಟು ಅನ್ನಕತ್ತಿದ್ರಂತ. ಅಮ್ಮ ಹೇಳಿದ್ಲು ನನಗೆ ಫೋನಲ್ಲಿ, ಹಿಂಗೆ ನೋಡು ವಿಜಯಮ್ಮ ಹಿಂಗಂದ್ರೆ ಎಲ್ಲರೂ ಅಂತ ಹೇಳಿ ಒಂಥರ ಖುಷಿ ಆಯಿತು ಸ್ನೇಹಿತರೆ. ಈ ಥರದ್ದು ಮಾತು ಕೇಳಿಬಿಟ್ಟು, ಯಾಕಂದ್ರೆ ನಮ್ಮನೆ ಫಂಕ್ಷನ್ ನಮ್ಮನೆ ಕಾರ್ಯಕ್ರಮ ನಾವು ನಿಂತ್ಕೊಂಡು ಮಾಡಲೇಬೇಕಲ್ರಿ, ಅದು ಖುಷಿಯಿಂದ ಮಾಡಿರ್ತೀವಿ. ಹೀಗಾಗಿ ಖುಷಿಯಾಗಿ ಮಾಡಿದ್ವಿ. ಆದರೂ ಊರನ್ನರ ಜನ ಎಲ್ಲರೂ ಖುಷಿ ಪಟ್ರಂತ. ಏನು ವಿಜಯಲಕ್ಷ್ಮಿ, ಏನು ಅನಿತಾ ಎಲ್ಲರೂ ಮಾಡಿದ್ರು ನೋಡಿ, ಎಲ್ಲನೂ ತಾವೇ ನಿಭಾಯಿಸ್ಕೊಂಡ್ರು. ಎಲ್ಲ ಮಾಡೋದು ಮಟ್ಟೋದು ಎಲ್ಲನೂ ಮುಂದೆ ನಿಂತು ಮಾಡಿದ್ರು ನೋಡು. ಯಾಕಂದ್ರೆ ಅಮ್ಮ ಅಷ್ಟೊಂದು ಇದಿಲ್ರಿ, ಅಮ್ಮನಿಗೆ ಅಜ್ಜಿ ಇದ್ದರು, ಎಲ್ಲನೂ ಅಜ್ಜಿ ನಿಭಾಯಿಸ್ಕೊತಿದ್ರು. ಅಮ್ಮ ಯಾವುದಕ್ಕೂ ಭಾಗವಹಿಸಿದ್ದಿಲ್ಲ, ಅಷ್ಟೊಂದು ಹಿರಿಯರು ಅದರಲ್ಲ ಅಂತ ಹೇಳಿಬಿಟ್ಟು. ಹೀಗಾಗಿ ಅಮ್ಮನಿಗೆ ಸ್ವಲ್ಪ ಜಾಸ್ತಿ ಜನ ಮಾಡಿದ್ರೆ ಅವ್ರು ಭದ್ರ ತೊಗೊಂತಾರೆ. ಹೀಗಾಗಿ ನಮಗೆಲ್ಲ ಅನುಭವ ಆಗೈತಿ ಸ್ನೇಹಿತರೆ. ಹೀಗಾಗಿ ನಾವು 4 ಕಡೆ ಎಲ್ಲ ಹೋಗ್ತೀವಿ ಬರ್ತೀವಿ, ಇದೈತಲ್ಲ ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ ಇದೆಲ್ಲ ಎಲ್ಲಿ ಹೆಂಗೆ ಅನ್ನೋದು. ಆದರೆ ಅಮ್ಮನಿಗೆ ಆ ಥರ ಎಲ್ಲ ಸ್ವಲ್ಪ ಭಯ ಪಟ್ಬಿಡ್ತಾಳೆ ಜಾಸ್ತಿ ಜನ ಇದ್ರೆ. ಹೀಗಾಗಿ ನೀ ಕೂಡ್ಬಿ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಂದ್ಯಾಗ ಕುಂದ್ರಿಸ್ಬಿಟ್ಟು ಅಲ್ಲಿ ಅಮ್ಮನಿಗೆ ಕುಂತ್ಕೊ ನೀನು ಅಂತ ಹೇಳ್ಬಿಟ್ಟು ಕುಂತ್ಬಿಟ್ಟು ನಾವೇ ಎಲ್ಲನೂ ನಿಭಾಯಿಸ್ಕೊಂಡ್ವಿ. ಏನು ತಂದಿದ್ದೆಲ್ಲ ಹುಡುಗರಿಗೆ ಮಾಡೋದು ಮಟ್ಟೋದು ಹಿಂಗೆ ಅಲ್ರಿ, ಒಬ್ರಿಗೊಬ್ರು ಮಾಡೋದು. ಅದ್ರಾಗ ಏನು ದೊಡ್ಡದಿಲ್ಲ ಏನೂ ಅಲ್ಲ. ಇವಾಗ ನೋಡಿರಿ ಚೈನಾ ಮತ್ತು ಉಂಗುರ ತೊಗೊಂಬಂದಿದ್ವಿ. ಹೀಗಾಗಿ ಚೈನಾ ಹಾಕ್ತಾಯಿದ್ದೀನಿ ನೋಡಿರಿ. ಹಿಂಗೆ ಒಬ್ರು ಅಂದ್ರೆ ನನಗೆ ಅಯ್ಯ ಅವ್ರಿಗೆ ಕೈಯಾಗೆ ಕೊಟ್ಬಿಡ್ಬೇಕಿಲ್ಲ, ಹಾಕೋತಿದ್ರು ಅವರೇ, ನೀ ಯಾಕೆ ಕಾಲಾಗ ಹಾಕಕ್ಕೆ ಹೋದಿ ಅಂತೇಕಿ ಹಿಂಗೆ ಒಬ್ರು ಅಂದ್ರೆ ನನಗೆ ನಮ್ಮ ಊರನ್ನರೇ. ಅದಕ್ಕೆ ನಾನು ಅಂದೆ ನೋಡಮ್ಮ, ಈಗ ಸದ್ದ ನನ್ನ ಮನ್ಯಾಗ ನನ್ನ ಮಗಳು ಕೊಟ್ಟಿದ್ರು ಆಕೆ ಮಗಳ, ಈಗ ಬೇರೆ ಕಡೆ ಏನು ತೆಗೆದ್ರು ಆಕೆ ಮಗಳ, ಏನಾಯ್ತು ನನ್ನ ಮಗಳ ಕಾಲಿಗೆ ನಾ ಚೈನ್ ಹಾಕಿದ್ರೆ ತಪ್ಪಾಯ್ತೇನು, ಅದನ್ನೆಲ್ಲ ನೀವು ಹೇಳಬೇಡ್ರಿ ಅಂತೇಕಿ ಅಂದೆ ನಾನು. ಈ ಥರ ನೋಡಿರಿ, ಒಳಗೆ ಜನ ಹಂಗೂ ಇರ್ತೈತಿ ಹಿಂಗೂ ಇರ್ತೈತಿ. ಐ ಡೋಂಟ್ ಕೇರ್, ನಾನು ಯಾವುದಕ್ಕೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಒಂದು ಸಾರಿ ನಾನು ಮನಸ್ಫೂರ್ತಿಯಾಗಿ ನಮ್ಮವ್ರು ಅಂತ ನಂಬಿದ್ರೆ ನಾನು ಯಾವಾಗಲೂ ಬಿಡಕ್ಕೆ ಹೋಗಲ್ಲ, ನಮ್ಮವ್ರು ಅಂತಲೇ ನಾನು ಅಂದಿರ್ತೀನಿ. ಹೀಗಾಗಿ ಇಬ್ಬರದು ಜೋಡಿ ಚಂದ ಐತ್ರಿ, ಹುಡುಗಿನೂ ಚಂದ ಅದ, ಹುಡುಗನೂ ಕಳೆ ಅದನ. ಒಂದು ಹೇಳ್ತೀನಿ ಸ್ನೇಹಿತರೆ, ನನ್ನ ತಮ್ಮ ಗುಣದಲ್ಲಿ ಭಾಳ ಅಂದ್ರೆ ಭಾಳ ಒಳ್ಳೆ ಮನುಷ್ಯ ಅವನು. ಪ್ರತಿಯೊಂದಕ್ಕೂ ಈಗ ಒಂದು ಹಿಂಗೈತೆ ಅಂದ್ರೆ ಜಲ್ದಿ ಕರಗಿಬಿಡ್ತಾನೆ ಅಂಥ ಮನುಷ್ಯ ಅವನು. ಅವನ ಬಣ್ಣ ಕಪ್ಪಿರ್ಬೋದು, ಆದರೆ ಅವನ ಮನಸ್ಸು ಭಾಳ ಅಂದ್ರೆ ಭಾಳ ಮೃದು, ಭಾಳ ಸ್ವಚ್ಛ ಐತಿ ಸ್ನೇಹಿತರೆ. ಎಲ್ಲರೂ ಖುಷಿಪಟ್ರಿ, ಇಲ್ಲ ಹುಡುಗಿ ಚಂದ ಐತಿ, ಚಲೋ ಐತೇನೆ ಅಲ್ಲಿ ಅಂತ ಊರನ್ನೋರು ಎಲ್ಲರೂ ಖುಷಿಪಟ್ರಂತ. ಎಂಗೇಜ್ಮೆಂಟ್ಗೆ ಬಂದವರು, ಸಿದ್ದಮ್ಮ ಚಲೋ ಆಯ್ತು, ರವ ಸೊಸಿ ಚಲೋ ಸಿಕ್ಕಾಳ, ಚಂದ, ಇಬ್ಬರು ಚಲೋ ಆಯಿತು. ಅವ ಅಷ್ಟು ದೊಡ್ಡ ನೌಕರಿ ಮಾಡೋದಕ್ಕೆ ಹುಡುಗಿಗೂ ಹುಡುಗ ಮ್ಯಾಚ್ ಆಗೈತಳವ ಅಂತೇಳಿ ಎಲ್ಲರೂ ನಮ್ಮ ಅವ್ವಗೆ ಅನ್ನಕತ್ತಿದ್ರಂತ. ಬಂದಮೇಲೆ ಹೇಳಿದ್ಲವ್ವ ನಮಗೆ ಫೋನ್ ಮಾಡಿ ಹಿಂಗೆ ಅಂದ್ರವ ಊರಾಗ ಅಂತ ಹೇಳ್ಬಿಟ್ಟು. ಎಲ್ಲ ಚಲೋದಾಗತ್ವಿ. ಆದ್ರೆ ಅಮ್ಮ ಸ್ವಲ್ಪ ಟೆನ್ಷನ್ ತೊಗೋತಿರ್ತಾಳೆ ಯಾವತ್ತಂತಾದರೂ. ಯಾವುದೂ ಟೆನ್ಷನ್ ತೊಗೋಬೇಡ, ಈಗ ಹೆಂಗೆ ನಿಭಾಯಿಸ್ತೇವೆ ನಾಳೆ ಮದುವೆಗೂ ಹಂಗೆ ಇರ್ತೈತಿ, ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡವೆ ನೀನು ಅಂತೇಳಿ ನಾವು ಹಿಂಗೆ ಹೇಳ್ತಿರ್ತೀವಿ. ಆದ್ರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಾವು ಸಂಬಂಧಿಕರು ಅಂತೇಳಿ ಸಂಬಂಧಿಕರನ್ನ ಜಾಸ್ತಿ ನಂಬ್ತೀವಲ್ಲ, ಸಂಬಂಧಿಕರೇ ನಮಗೆ ಒಳಗೊಳಗೆ ಬತ್ತಿ ಇಡೋದು ಹೇಳ. ಹೀಗಾಗಿ ನಾವು ಸಂಬಂಧಗಳಕ್ಕಿಂತ ಹೊರಗಿನ ಜನರನ್ನೇ ಜಾಸ್ತಿ ಹಚ್ಕೋಬೇಕಂತೆ ಅನ್ನೋಕ್ಕೆ ನಾನು. ಈ ಮಾತಿಗೆ ನೀವೇನಂತೀರಿ? ನಾನು ಎಲ್ಲ ಅನುಭವಿಸ್ಬಿಟ್ಟಿನಿ ಸ್ನೇಹಿತರೆ, ಎಲ್ಲ ಸಂಬಂಧಗಳ ಮಧ್ಯೆ ಎಲ್ಲ ಅನುಭವಿಸ್ಬಿಟ್ವಿ. ಹೀಗಾಗಿ ನಮ್ಮ ಸಂಬಂಧಕ್ಕಿಂತ ಹೆಚ್ಚಾಗಿ ಬೇರೆ ಕಡೆನೇ ಹಚ್ಕೊಳ್ಳೋದು ಹೊಂದ್ಕೊಳ್ಳೋದು ಮಾಡ್ತೀನಿ ನಾನು. ಬೇಕು ಸಂಬಂಧಿಕರು ಇಲ್ಲ ಅಂತಲ್ಲ, ಆದರೆ ಸಂಬಂಧಗಳಿಂದ ಒಂದೊಂದು ಮಾತು ಬಂದಾಗ ಮನಸ್ಸು ಮುರಿದು ಬಿದ್ದೋಗ್ಬಿಡ್ತೈತೆ ಅಲ್ಲಿ. ಹೀಗಾಗಿ ಹೇಳಿದೆ ನಾನು ಈ ಮಾತನ್ನ. ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಚಂದ ಆದ್ರೆ ಸಾಕು. ಇವಾಗ ಹೆಂಗಾಗೈತಿ ನಾಳೆ ಮದುವೆ ಕೂಡ ಹಂಗೆ ಚಂದಾಗಾದ್ರೆ ಸಾಕು. ಎಲ್ಲ ನೀವು ಕೂಡ ಹರಸ್ರಿ, ನೀವು ಆಶೀರ್ವಾದಿಸ್ರಿ, ಎಲ್ಲನೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಇಟ್ಟಿರ್ತಾನೆ ರೀ ದೇವರು. ಆದ್ರೇನು ಸ್ವಲ್ಪ ದಿನ ಕಾಡಿಸ್ತಾನೆ, ಸ್ವಲ್ಪ ಕಷ್ಟ ಕೊಟ್ಟು ನೋಡ್ತಾನೆ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ತಂದಿರುವಂಥ ರಿಂಗ್ ಎಲ್ಲ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ದಂಡಿ ಕಟ್ಟೋದು ನೋಡಿರಿ, ದಂಡಿ ಕಟ್ತಾಯಿದ್ವಿ. ನಾನು ಮುಡಿಸ್ಕೊಂಡು ಆಮೇಲೆ ಕಟ್ಟಕ್ಕಂತೆ ಹೋದೆ. ಆಮೇಲೆ ಅಮ್ಮ ಇಲ್ಲ ಒಂದು 5 ಜನರಿಗಾರೆ ಮುಡಿಸ್ಬೇಕವ, 5 ಜನರ ಹಣೆಗೆ ಹಚ್ಚೆ ಕಟ್ಟಬೇಕು ಅಂತೇಕೆ ಅಂದರು. ಅದಕ್ಕೆ ಹಿಂಗೆ ನೋಡಿರಿ, ಒಂದು ತಿಳಿತೈತಿ ಒಂದು ತಿಳಿಯಂಗಿಲ್ಲ. ತಿಳಿಲಾರ್ದಾಗ ಇನ್ನೊಬ್ರು ಹೇಳಿರ್ತಾರೆ, ಅವ್ರು ತಿಳ್ಕೊಂಡು ಮಾಡೋದಿರ್ತೈತಿ ಅಷ್ಟೇ. ನಮ್ಮ ಕಡೆ ಅದು ಚಾಜ ನೋಡಿರಿ, ಮೊದಲನೇ ಚಾಜ ಅಂದ್ರೆ ದಂಡಿ, ಹೂವು ದಂಡಿ. ಮೊದಲು ದಂಡಿ ಕಟ್ಟೋದೇ ನಮ್ಮ ಚಾಜ ನೋಡಿರಿ. ನಮ್ಮ ಕಡೆ ಸ್ಪೆಷಲಾಗಿ ದಂಡಿ ಕಟ್ಟಿದ ಬಳಕೆ ಮುಂದಿನ ಚಾಜ ಮಾಡೋದು. ಅದು ಮೊದಲನೇ ಸ್ಟೆಪ್ಪು, ದಂಡಿ ಕಟ್ಟೋದು ಮೊದಲು. ಅವ್ರಿಗೆ ತಂದಿರ್ತೀವಿ. ಆಮೇಲೆ ಕಳಸ, ಹೆಣ್ಮಗಳು ಕಳಸ ಹಿಡ್ಬೇಕಾಗಿರ್ತೈತೆ ರೀ ಯಾವಾಗಲೂ. ಕಳಸ ಹಿಡ್ದವ್ರಿಗೆ ಒಂದು ದಂಡಿ, ಹುಡುಗಿಗೆ ಏನು ನಿಶ್ಚಿತಾರ್ಥ ಕಾರ್ಯಕ್ರಮ ಮಾಡ್ತದಲ್ಲ ಆ ಹುಡುಗಿಗೆ ಒಂದು ದಂಡಿ, 2 ದಂಡಿ ತೊಗೊಂಬಂದಿರ್ತೀವಿ, 2 ಹಾರ ತೊಗೊಂಬಂದಿರ್ತೀವಿ.
ಆಮೇಲೆ ತಂಗಿಗೆ ಹಿಡ್ಕೊಂಡೆ ನಾ ಕಳ್ಸ ನನಗೆ, ಯಾಕಂದ್ರೆ ನಾನು ಸ್ವಲ್ಪ ಹ್ಯಾಂಡಿಕ್ಯಾಪ್ಟು ಆ ಕಡೆ ಈ ಕಡೆ ಸ್ವಲ್ಪ ಇದಾಗುತ್ತೆ ನನಗೆ, ನಾನು ನೆಟ್ಟಾಗ ಹಿಡ್ಕೊಂಡು ನಿಂತು ತಗೊಳಕ್ಕಾಗಂಗಿಲ್ಲ, ನಾ ಆ ಕಡೆ ಈ ಕಡೆ ನೋಡ್ಕೊತಿರ್ತೀನಿ. ಅನಿತಾ ನೀನೇ ಕಳಸ ಹಿಡ್ಕೊ ಅಂತ ಏಕೆ ಅಂದೆ. ಸರಿ ಅಕ್ಕ ಅಂತಂದ್ಲು. ಆಕೆ ಕಳಸ ಹಿಡ್ದಿದ್ಲಲ್ರಿ, ಹೀಗಾಗಿ ಆಕೆ ನಮ್ಮ ಕಡೆ ಹೇಳ್ಬೇಕಂದ್ರೆ ಆಡು ಭಾಷೆಯಲ್ಲಿ ಕಳಸಗಿತ್ತಿ ಅಂತಾರೆ ರೀ. ಯಾಕಂದ್ರೆ ಕಳಸಗಿತ್ತಿ ಅಂದ್ರೆ ಕಳಸ ಹಿಡ್ದ್ರಿಗೆ ಆ ಥರ ಅಂತಾರೆ, ಹಾಗಾಗಿ ಅವ್ರಿಗೊಂದು ದಂಡಿ ಕಟ್ಟಿರ್ತಾರೆ ರೀ. ಅದು ಈ ಥರ ಇರ್ತೈತೆ ನೋಡಿರಿ ಸೇವಂತಿಗೆ ಹೂವಿನ ದಂಡಿ. ಅವತ್ತು ಎಲ್ರಿ ಹೂವಿನ ದಂಡಿನೇ ಹೂವಿಂದೇ ಭಾಳ ಇದಿತ್ತು, ಸಿಕ್ಕಾಪಟ್ಟೆ ಎಲ್ಲೆಲ್ಲೆಲ್ಲ ಹುಡುಕಾಡಿ ತೊಗೊಂಬಂದರು ಅಪ್ಪ ಮತ್ತು ತಂಗಿ. ಅವತ್ತು ಬರಬೇಕಾದ್ರೆ ಹೂವೇ ಸಿಗಾಗ್ತಾ ಇರಲಿಲ್ಲ ಅವತ್ತು. ಏನು ಎಲ್ಲ ಕಡೆ ಫಂಕ್ಷನ್ ಇದ್ವು ಅಂತೇಳಿ ಹೂ ಖಾಲಿ ಮಾಡ್ಕೊಂಡು ಕೂತಿದ್ರು ಹೆಂಗೋ ಗೊತ್ತಿಲ್ಲ. ತಂಗಿ ಮತ್ತು ಅಪ್ಪ ಎಲ್ಲ ಕಡೆ ತಿರುಗಾಡಿ, ಸಿಂಧಿಗಳು ಎಲ್ಲ ಕಡೆ ತಿರುಗಾಡಿ ಒಂದು ಕಡೆ ಸಿಕ್ಕವು ಕಟ್ಸ್ಕೊಂಡು ಬಂದಾರ ನೋಡ್ರಿ. ಹೀಗಾಗಿ ಆಮೇಲೆ ನಮ್ಮ ತಂಗಿಗೊಂದು ದಂಡಿ ಕಟ್ತಾರೆ. ಇವಾಗ ಏನೈತಿ ರಿಂಗ್ ಒಬ್ರ ಕೈಯಲ್ಲಿ ಒಬ್ಬರು ಚೇಂಜ್ ಮಾಡ್ಕೊಳ್ಳೋ ಕಾರ್ಯಕ್ರಮ. ಓಕೆ ಸ್ನೇಹಿತರೆ, ಇವಾಗ ನೋಡಿರಿ ಯಜಮಾನ್ರು ನಿಂತಿರಲ್ಲ ಅವ್ರಿಗೆ ಕರೆದ್ಬಿಟ್ಟು ನಮ್ಮ ತಮ್ಮನಿಗೆ ಕುಂಕುಮ ಹಚ್ಕೆ ಟೋಪಿ ಶಲ್ಲೆ ಹಾಕ್ರಿ ಅಂತ ಹೇಳಿದೆವು. ಇವಾಗ ಹುಡುಗಿಗೆ ಏನು ನಾವು ದಂಡಿ ಕಟ್ಟೋದು ಫಸ್ಟ್ ಚಾಚ ಅಂತ ಹೇಳ್ತೀವಿ ನೋಡಿರಿ, ಹಂಗೆ ಹುಡುಗನಿಗೂ ಗಾಂಧಿ ಟೋಪಿ ಹಾಕೋದು ಒಂದು ಫಸ್ಟ್ ಚಾಚ ನೋಡಿರಿ. ಅದೇ ನಮ್ಮ ಚಾಜಕ್ಕೆ ಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕದಂದ್ರೆ ಗಾಂಧಿ ಟೋಪಿಗೆ ಇರಲೇಬೇಕು ತಲೆ ಮೇಲೆ. ಚಾಜ ಮಾಡಲಿ ಏನೇ ಮಾಡಲಿ ಮೊದಲು ಟೋಪಿ, ತಲೆ ಮೇಲೆ ಟೋಪಿ, ಹೆಗಲ ಮೇಲೆ ಶಲ್ಲೆ, ಅದು ಇದ್ರೇ ಮುಂದೆ ಕಾರ್ಯಕ್ರಮ ಶುರು ಆಗೋದು ನೋಡಿರಿ. ಆವತ್ತಿನ ದಿನ ಸಿಕ್ಕಾಪಟ್ಟೆ ಬಿಸಿಲು, ಅದು ಭಾಳ ಇತ್ತು ರೀ. ಅದ್ರಾಗ ಏನು ಗೊತ್ತಾ ಸ್ನೇಹಿತರೆ, ಹುಡುಗಿ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ರು. ಯಾಕಂದರೆ ಸಿಕ್ಕಾಪಟ್ಟೆ ಜನರ ಮಧ್ಯೆ ನಮಗೂ ಹಾಗೆ ಅನಿಸುತ್ತೆ ಬಿಡ್ರಿ ಒಂದೊಂದು ಟೈಮ್ನೊಳಗೆ. ಯಾಕಂದ್ರೆ ಅವ್ರಿಗೆ ಇದು ಮೊದಲನೇ ಕಾರ್ಯಕ್ರಮ, ಹಿಂಗಾಗಿಬಿಟ್ಟು ಸ್ವಲ್ಪ ಹುಡುಗಿ ನರ್ವಸ್ ಆಗಿಬಿಟ್ಟಿದ್ರು. ತೋಚಲ್ರಿ ಆ ಟೈಮಲ್ಲಿ ಅವ್ರಿಗೆ. ಇವಾಗ ನೋಡಿರಿ ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥ ಟೈಮು. ನಮ್ಮ ಅಪ್ಪ ಅಮ್ಮನಿಗೆ ನಾವು 4 ಜನ ಮುದ್ದಿನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಮಕ್ಕಳು ಬಿಟ್ಟು ಯಾವ ಕೆಲಸನೂ ಮಾಡಲ್ಲ, ಮಕ್ಕಳು ತೊಗೊಂಡೇ ಎಲ್ಲ ಕೆಲಸ ಮಾಡ್ತಾರೆ ಅವರು. ಯಾಕಂದ್ರೆ ಮಕ್ಕಳೇ ಒಂದು ಎಲ್ಲನೂ ಅವ್ರಿಗೆ. ಈಗ ಸದ್ಯದ ಪರಿಸ್ಥಿತಿಗೆ ಮಕ್ಕಳೇ ಎಲ್ಲನೂ. ಸದ್ಯದ ಪರಿಸ್ಥಿತಿ ಅಂದರೆ ಯಾವಾಗಲೂ ಹಾಗೆ ಬಿಟ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನ್ಯಾಚುರಲ್ ಹಾಕಬೇಕು ಅಂತಂದ್ರೆ ಫುಲ್ಲು ಸೌಂಡು, ಎಲ್ಲ ಸಾಂಗ್ ಹಾಕಿಬಿಟ್ಟಿದ್ರು, ಫುಲ್ಲು ಮ್ಯೂಸಿಕ್ಕು ಸಾಂಗು. ಗೊತ್ತಲ್ಲ ಸ್ನೇಹಿತರೆ, ಇದೆಲ್ಲ ವಿಡಿಯೋದಲ್ಲಿ ನ್ಯಾಚುರಲ್ಲಾಗಿ ಹಾಗೆ ಬಂತು ಅಂದರೆ ಕಾಪಿರೈಟ್ ಬರುತ್ತೆ ಅಂತೇಳ್ಬಿಟ್ಟು ವಿಡಿಯೋ ಪೂರ್ತಿ ವಾಯ್ಸ್ ಕೊಡೋಂಗಾಗೈತೆ ನೋಡಿರಿ. ಓಕೆ ಸ್ನೇಹಿತರೆ, ಇವಾಗ ನೋಡಿರಿ ತಂಗಿಗೆ ದಂಡೆ ಕಟ್ತಾರೆ ನೋಡಿರಿ. ಆಮೇಲೆ ಇವರು ಸ್ವಾಮಿಗಳು ಹುಡುಗಿ ಕಡೆಯವರು, ಅಲ್ಲಿಯರ ಸ್ವಾಮಿಗಳು ಇಬ್ಬರಿಗೂ ಶಾಲು ಹೊಚ್ಚಿದ್ರು. ಆಮೇಲೆ ಅವ್ರನ್ನ ಕುಂದರ್ಸಿ ಅವ್ರ ಪಾದ ಹಿಡಿದು ನಮಸ್ಕಾರ ಮಾಡ್ತಾರೆ. ಇಬ್ಬರಿಗೆ ಸ್ವಾಮಿಗಳು ಬಂದಿರ್ತಾರೆ. ಅವ್ರ ಕಡೆ ಎಲ್ಲರೂ ಸ್ವಾಮಿನೂ ಇರ್ತಾರೆ ಮತ್ತು ನಮ್ಮ ಕಡೆಯೂ ಸ್ವಾಮಿ ಇರ್ತಾರೆ. ಯಾಕಂದ್ರೆ ಸ್ವಾಮಿಗಳು ಬಿಟ್ಟು ಏನೂ ಮಾಡೋಂಗಿರಲ್ಲ ರೀ ಕಾರ್ಯಕ್ರಮ. ಸ್ವಾಮಿಗಳು ತೊಗೊಂಡೇ ಕಾರ್ಯಕ್ರಮ ಮಾಡೋದಿರ್ತೈತಿ. ಹಂಗೆ ನಮ್ಮೂರಿಂದನೂ ಸ್ವಾಮಿಗಳು ಬಂದಿದ್ದರು. ಸ್ವಾಮಿಗಳಿದ್ರೇ ನೋಡಿರಿ ಕೆಲಸ ಮುಂದೆ ಯಾವುದು ನಾವು ಏನೇ ಆಗಲ್ಲ ರೀ, ಅಮಾಸೆ ಇರಲಿ ಹುಣ್ಣಿಮೆ ಇರಲಿ ಯಾವುದೇ ಇರಲಿ, ಮೊದಲು ಸ್ವಾಮಿಗಳ ಮನೆಗೆ ಕರ್ಕೊಂಡೇ ಮುಂದಿನ ಕೆಲಸ ಮಾಡೋದು ನಮ್ಮದು ಪದ್ಧತಿ ಅದು. ಇವಾಗ ಸ್ವಾಮಿಗಳ ಪಾದ ಹಿಡಿದು ಆಶೀರ್ವಾದ ತೊಗೊಂಡು ನಮ್ಮೂರು ಸ್ವಾಮಿ ರೀ ಇವರು. ಭಾಳ ಸಿಂಪಲ್ ಮನುಷ್ಯ, ಭಾಳ ಚಲೋ ಮನುಷ್ಯ ರೀ. ಕಾಡೋರಲ್ಲ ಬಿಡೋರಲ್ಲ, ಅಷ್ಟೇ ಬೇಕು ಇಷ್ಟೇ ಬೇಕನ್ನಲ್ಲ. ನಾವು ಏನು ಪೂಜೆ ಮಾಡಿಸಿದ್ರು ಅವ್ರು ಕರೆದಿರ್ತೀವಿ.
ಇಷ್ಟು ಕೊಟ್ರೆ ಯಾಕಿರ್ಲಾಕ್ರಿ ಅಂತ ಸಾಕ್ರಿ ಇಷ್ಟೇ ಅಂತ ಒಂದು ಮಾತು ಅಂದಿರ್ತಾರೆ ಮತ್ತು ಮುಂದೆ ಮದುವೆ ಐತಲ್ರಿ ಮುತ್ಯಾರು ಅಂತಂತ ಇರ್ತವ್ರಿ ಅಂತಾರೆ. ಅಷ್ಟು ಒಳ್ಳೆ ಮನುಷ್ಯ ರೀ ಮಾಂತಯ್ಯ ಅಂತ ಹೇಳಿಬಿಟ್ಟು ಮಾಂತಯ್ಯ ಮುತ್ಯಾರು ಭಾಳ ಒಳ್ಳೆ ಮನುಷ್ಯ ರೀ. ಅಂದರೆ ಅವ್ರ ಬಗ್ಗೆ ಹೇಳಬೇಕಾಗತ್ತಾ. ಓಕೆ ಸ್ನೇಹಿತರೆ, ಎಲ್ಲರೂ ಸ್ಟೇಜ್ ಮೇಲೆ ಫೋಟೋ ಅದು ತೊಗೊಳ್ಳೋದು ಅದು ಎಲ್ಲ ಮುಗೀತು. ಹುಡುಗ ಹುಡುಗಿ ಇಬ್ಬರೇ ಕುಂತ್ಬಿಟ್ಟಾರು. ಎಲ್ರದ್ದು ಊಟ ಆಯಿತು, ಎಲ್ಲರೂ ಹೋಗಿಬಿಟ್ರು. ನಾವು ಲಾಸ್ಟಿಗೆ ಅಂದರೆ ನಾವು ಆಮೇಲೆ ಹುಡುಗಿ ಕಡೆಯವರು ಅಪ್ಪ ಅಮ್ಮ ಅಜ್ಜಿ ಎಲ್ಲ ಅವ್ರು ಊಟ ಮಾಡಕತ್ತಿದ್ರು. ಈ ಕಡೆ ನಾವು ಊಟ ಮಾಡಕತ್ತಿದ್ದೆವು. ಈಗ ನೋಡಿರಿ ಎಲ್ಲರೂ ಊಟ ಮಾಡಿಸಿ ಎಲ್ಲರೂ ಹೋಗಿ ಗಾಡ್ಯಾಗ ಕುಂತಾರೆ. ಆವಾಗ ನಾವು ಊಟಕ್ಕೆ ಕುಂತೇವು. ಹಿಂಗೆ ನೋಡಿರಿ ಕಾರ್ಯಕ್ರಮ ಅಂದ್ಬಳಕ್ಕೆ ಎಲ್ಲರಿಗೂ ಉಣಿಸಿ ತಿನ್ನಿಸಿ ಲಾಸ್ಟ್ ನಾವು ಊಟ ಮಾಡಿದ್ರಲ್ಲೇ ಒಂದು ಚಂದ ಇರ್ತೈತ್ರಿ. ಈಗ ನೋಡಿರಿ ಅದು ಒಂದು ಚಪಾತಿ ಅದು ಪಾಯಸ ಮಾಡಿದ್ದಾರೆ, ಶಾವಿಗೆ ಪಾಯಸ, ಚಪಾತಿ, ಪನ್ನೀರ್ ಕರಿ, ಆಮೇಲೆ ಇನ್ನೂ ಒಂದು ಏನೋ ಮಾಡಿದ್ದಾರೆ, ಯಾವುದೋ ಬಾಜಿ ಮಾಡಿದ್ರು, ಸಾರಿ ನೆನಪು ಹೋಗೈತಿ. ಚೆಂದಾಗಿತ್ತು ಅಡುಗೆನೂ ಮಸ್ತಾಗಿತ್ತು. ಆಮೇಲೆ ಒಂದೊಂದು ಜಾಮೂನು ಎಲ್ಲ ಚೆಂದಾಗಿತ್ತು. ಒಂದು ಚಪಾತಿ ಹೋಗಲಿಲ್ಲ ಸ್ನೇಹಿತರೆ, ಚಂತನ ಆ ಕಡೆ ಈ ಕಡೆ ಸ್ವಲ್ಪ ಗದ್ದಲದೊಳಗೆ ಊಟ ಸೇರಲಿಲ್ಲ. ಆದ್ರೆ ಪಾಯಸ ಎಲ್ಲರೂ ಒಂದೊಂದು ಬೌಲ್ ಪಾಯಸ ತಿಂದ್ವಿ. ಒಂದು ಅರ್ಧ ಚಪಾತಿ, ಒಂದು ಸ್ವಲ್ಪ ಅನ್ನ ಸಾಂಬಾರು ತಿಂದು ಎದ್ವಿ. ಎಲ್ಲ ಕರೆಕ್ಟಾಯಿತು, ಚೆಂದಾಗಿತ್ತು. ಹಾಗೆ ಇವರಿಬ್ಬರು ಜೊತೆನೂ ಇವರಿಬ್ಬರಿಗೂ ಅಂದ್ರೆ ಹುಡುಗ ಹುಡುಗಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ, ಒಳ್ಳೆಯದಾಗಲಿ ಅಂತ ಹರಸ್ರಿ. ಇವಾಗ ನೋಡಿರಿ ಎಲ್ಲ ಲಾಸ್ಟ್ ಮುಗಿದ್ಮೇಲೆ ಕೇಕ್ ಕಟ್ಟಿಂಗ್ ನಡೆದೈತಿ. ನನ್ನ ತಮ್ಮ ಹುಡುಕಾಡ್ತಾ ಇದ್ದೇನೆ, ನಮ್ಮಿಬ್ಬರು ಅಕ್ಕರು ಎಲ್ಲಿ ಹೋದ್ರು ಅಂತೇಳಿ. ನಾವು ಯಾರೂ ಇಲ್ಲ ಅವನ ಹತ್ರ. ನಾವಿದ್ರೆ ಊಟ ಮಾಡ್ತಿದ್ವೋ ಅಥವಾ ಬೀಗರಿಗೆ ಬಟ್ಟೆ ಮಾಡ್ತಿದ್ವೋ ಗೊತ್ತಿಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಅವನ ಹತ್ರ ನಾವು ಇರಲಿಲ್ಲ, ಯಾರೂ ಇರಲಿಲ್ಲ. ನನ್ನ ಮಕ್ಕಳು ಕೂಡ ಎಲ್ಲಿದ್ದಾರೋ ಎಲ್ಲಿಲ್ಲ ಆ ಟೈಮಲ್ಲಿ. ಹಿಂಗೆ ನೋಡಿರಿ. ಆಮೇಲೆ ಅವರೆಲ್ಲ ಕೇಕ್ ಕಟ್ಟಿಂಗ್ ಅದು ಮಾಡಿದ್ರು. ಆಮೇಲೆ ಮನೆಗೆ ಬಂದಮೇಲೆ ಅಕ್ಕ ನೀವು ಎಲ್ಲಿದ್ರಿ, ನಾನು ನೋಡಿದೆ ನನ್ನ ಹತ್ರ ಯಾರೂ ಇಲ್ಲ, ನೀವು ಒಬ್ಬರಾದ್ರೂ ಇರಬೇಕಲ್ಲ ಅಂದರೆ ಇಲ್ಲಪ್ಪ. ಹಂಗೆ ಅಲ್ರಿ, ಈಗ ಏನಾದರೂ ಕಾರ್ಯಕ್ರಮ ಇದ್ದಾಗ ಒಂದೇ ಕಡೆ ಅಂತ ಇರೋಕ್ಕಾಗಂಗಿಲ್ಲ. ಆದ್ರೆ ನಾವು ಸ್ಟೇಜ್ ಮ್ಯಾಗ ಜಾಸ್ತಿ ಇಲ್ಲ. ಅದೇನು ಕಾರ್ಯಕ್ರಮ ಚಾಜ ಮುಗಿಸಿದ್ವಿ, ಹುಡುಗಿಗೆ ರಿಂಗ ಕೊಡೋದು, ಚೈನ ಹಾಕೋದು, ಅವ್ರ ಬಟ್ಟೆ ಕೊಡೋದು ಇಷ್ಟು ಮಾಡಿ ಕೆಳಗೆ ಬಂದವ್ರು ಮತ್ತು ವಾಪಸ್ ಮ್ಯಾಗ ಹೋಗಲೇ ಇಲ್ಲ ನಾವು. ಅದು ಅವನ್ನ ತಮ್ಮನೇ ಕರೆದು ಬರ್ರಿ ಫೋಟೋ ತೆಗೆಸ್ಕೋಣ, ಬರೀ ನಿಮ್ಮದ್ರಾಗೂ ಕುಂತ್ರೆ ಹೆಂಗೆ ಬರ್ರಿ ಅಂತ ಅಂದ್ಬಳಕ್ಕೆ ಮ್ಯಾಲೆ ಹೋದೆವು ನೋಡಿರಿ ಎಲ್ಲರೂ ನಾವು. ಎಲ್ರದ್ದು ಊಟ ಆಯಿತು. ಲಾಸ್ಟಿಗೆ ನಮ್ದು ಊಟ ಆದ್ಬೇಕು, ಲಾಸ್ಟಿಗೆ ಊಟಕ್ಕೆ ಕುಂತ್ರು ಹುಡುಗ ಹುಡುಗಿ. ಪಾಪ ಅವಕರೆ ಎಲ್ಲಿ ಊಟ ಹೋಗುತ್ರಿ, ಎಷ್ಟು ತಿಂದ್ವೋ ಎಷ್ಟು ಬಿಟ್ಟು ಒಂದೊಂದು ತೂತು ತಿಂದು ಎದ್ದಿರ್ತಾವ. ಫೋಟೋ ತೆಗಿತಾರ ಆಯ್ತು ನೋಡಿ, ಹೊಸ ತಿನ್ನಿಸ್ತಾನ್ರಿ. ಕಣ್ಣು ಮುಚ್ಬಾರ್ದು ಈಗ, ಎಷ್ಟು ಮಸ್ತಿ ಕಣ್ಣು. ಅವನು ಇನ್ನೇನು ತಿನ್ನಿಸ್ರಿ, ಇನ್ನೊಮ್ಮೆ ಒನ್ಸ್ ಮೋರ್. ನೀ ಅಲ್ಲ ಮಾವಾರ, ನೀ ಅಲ್ಲ, ನೀ ತಿಂದೆ ಅಲ್ಲ. ಹಾಂ ತಿನ್ನಿಸ್ ಹೋಗೋಣ. ಆಯ್ತು ಊಟ ಮಾಡಿಸಿ ನಮ್ಮ ಮಾವಾರ. ಊಟ ಮಾಡಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟಿತ್ತು. ಅವ್ರ ಹಿಂದ್ಗಡೆ ನಿಂತಾರೆ ಎಲ್ಲರೂ ಕಜಿನ್ ಬ್ರದರ್ ಮತ್ತು ಸಿಸ್ಟರ್ಸ್. ಹುಡುಗಿಗೆ ಹುಡುಗನ ಹೆಸರು ವೀರೇಶ್ ಅಂತ, ಹುಡುಗಿ ಹೆಸರು ಮೇಘಶ್ರೀ ಅಂತ ಹೇಳಿಬಿಟ್ಟು. ಓಕೆ, ನೀವು ಲಾಸ್ಟ್ ಟೈಮ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಹರಸ್ರಿ ನೀವು ಕೂಡ ಹುಡುಗ ಹುಡುಗಿ ಒಳ್ಳೆಯದಾಗಲಿ, ಜೊತೆಯಾಗಿ ಚೆಂದಾಗಿರಲಿ ಅಂತ ಹೇಳಿಬಿಟ್ಟು. ಇನ್ನು ಮುಂದೆ ಮದುವೆ ಕಾರ್ಯಕ್ರಮ ಶುರು ಆಗುತ್ತೆ. ತುಂಬ ಇದರಿಂದ ಭರ್ಜರಿಯಿಂದ ಮದುವೆ ಮಾಡೋಣ ಎಲ್ಲರೂ ಸೇರಿಬಿಟ್ಟು ಮುಂದಿನ ದಿನಗಳಲ್ಲಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡಿ ಸ್ನೇಹಿತರೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅಭಿಪ್ರಾಯನ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಈ ಥರ ಇತ್ತು ಇವತ್ತು. ಮತ್ತೆ ಇನ್ನೂ ಹಾಕ್ತೀನಿ ಫೋಟೋಶೂಟ್ ಎಲ್ಲ ಯಾರ್ಯಾರು ಹೆಂಗೆ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಎಷ್ಟು ಫೋಟೋ ತೆಗೆಸ್ಕೊಂಡ್ವಿ, ಎಲ್ಲರೂ ಫೋಟೋದಲ್ಲಿ ಹೆಂಗೆ ಬಂದ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಬರೀ ಫೋಟೋಗಳದಷ್ಟೇ ಹಾಕಿರ್ತೀನಿ, ಅದು ಕೂಡ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ಗೆ ನಾವು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀವಿ. ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.